ಎಲ್ಲರಿಗೂ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಗಜೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸುಸ್ವಾಗತವನ್ನು ಹೇಳ್ತಾ ಇವತ್ತು ನಾವು ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಪ್ರಶಸ್ತಿಗಳು ಒಂದೇದ್ದು ಯಾವುದಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರತ್ನ ಪ್ರಶಸ್ತಿ. ಕರ್ನಾಟಕ ರತ್ನ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ. ಓಕೆ, ಇದು ಒಂದನೇದ್ದು ಕರ್ನಾಟಕ ರತ್ನ ಪ್ರಶಸ್ತಿ. ಕರ್ನಾಟಕ ರತ್ನ ಪ್ರಶಸ್ತಿ. ಎರಡನೇದ್ದು ಪಂಪ ಪ್ರಶಸ್ತಿ. ಪಂಪ ಪ್ರಶಸ್ತಿ, ಪಂಪ ಪ್ರಶಸ್ತಿ. ಮೂರನೇದ್ದು ನೃಪತುಂಗ ಪ್ರಶಸ್ತಿ. ನೃಪತುಂಗ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ. ನಾಲ್ಕನೇದ್ದು ಬಸವ ಪುರಸ್ಕಾರ. ಬಸವ ಪುರಸ್ಕಾರ, ಬಸವ ಪುರಸ್ಕಾರ. ಇವತ್ತು ನಾವು ಈ 4 ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವಾಗಲೂ ನಾವು ಓದಬೇಕಾದ್ರೆ ಈ ಥರ ಸ್ವಲ್ಪ ಚಾರ್ಟ್ ಮಾಡ್ಕೊಂಡು ಹೋಗಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಓಕೆ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡ್ಲತ್ತಂತ ಹೇಳಿದ್ರೆ 1992 ಸ್ಥಾಪನೆ ಮಾಡಲಾಯಿತು. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು 1992ರಲ್ಲಿ ಸ್ಥಾಪನೆ ಮಾಡಲಾಯಿತು. ಪಂಪ ಪ್ರಶಸ್ತಿಯನ್ನು 1987ರಲ್ಲಿ ಸ್ಥಾಪನೆ ಮಾಡಲಾಯಿತು. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು 1992ರಲ್ಲಿ, ಪಂಪ ಪ್ರಶಸ್ತಿಯನ್ನು 1987ರಲ್ಲಿ ಸ್ಥಾಪನೆ ಮಾಡಲಾಯಿತು. ನೃಪತುಂಗ ಪ್ರಶಸ್ತಿಯನ್ನು 2006ರಲ್ಲಿ ಸ್ಥಾಪನೆ ಮಾಡಲಾಯಿತು. ನೃಪತುಂಗ ಪ್ರಶಸ್ತಿಯನ್ನು 2006ರಲ್ಲಿ ಸ್ಥಾಪನೆ ಮಾಡಲಾಯಿತು. ಬಸವ ಪುರಸ್ಕಾರವನ್ನು 2000 ಇಸವಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ಓಕೆ, ಇದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು. ನೆಕ್ಸ್ಟು ಇದನ್ನ ಯಾರು ಕೊಡ್ತಾರಂತ ಹೇಳಿದ್ರೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ನೀಡ್ತೈತಿ. ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ನೀಡ್ತೈತಿ. ಪಂಪ ಪ್ರಶಸ್ತಿಯನ್ನು ಸಹ ಕರ್ನಾಟಕ ಸರ್ಕಾರವೇ ನೀಡುತ್ತದೆ. ಕರ್ನಾಟಕ ಸರ್ಕಾರ. ಓಕೆ, ನೆಕ್ಸ್ಟ್ ನೃಪತುಂಗ ಪ್ರಶಸ್ತಿಯನ್ನ ಕಸಾಪ ಸಂಸ್ಥೆಯವರು ನೀಡ್ತಾರೆ. ನೃಪತುಂಗ ಪ್ರಶಸ್ತಿಯನ್ನ ಕಸಾಪ ಮತ್ತು BMTC ನೃಪತುಂಗ ಪ್ರಶಸ್ತಿಯನ್ನ ಕಸಾಪ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು BMTC ಅವರು ಜಂಟಿಯಾಗಿ ನೃಪತುಂಗ ಪ್ರಶಸ್ತಿಯನ್ನು ನೀಡ್ತಾರೆ. ನೆಕ್ಸ್ಟು ಬಸವ ಪುರಸ್ಕಾರವನ್ನು ಸಹ ಕರ್ನಾಟಕ ಸರ್ಕಾರವೇ ನೀಡುತ್ತದೆ. ಕರ್ನಾಟಕ ಸರ್ಕಾರ, ಕರ್ನಾಟಕ ಸರ್ಕಾರ ನೀಡುತ್ತದೆ. ನೆಕ್ಸ್ಟ್, ಹಾಗಾದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯ ಮೊತ್ತ ಎಷ್ಟು ಅಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಗೆ ಯಾವುದೇ ಮೊತ್ತ ಇಲ್ಲ. 50 ಗ್ರಾಮ್ ಗೋಲ್ಡ್ ಮೆಡಲ್ ಕೊಡ್ತಾರೆ. 50 ಗ್ರಾಮ್ ಏನು ಕೊಡ್ತಾರೆ? ಗೋಲ್ಡ್ ಮೆಡಲ್ ಕೊಡ್ತಾರೆ. 50 ಗ್ರಾಮ್ ಗೋಲ್ಡ್ ಮೆಡಲ್ ಕೊಡ್ತಾರೆ. ಗೋಲ್ಡ್ ಮೆಡಲ್ ಕೊಡ್ತಾರೆ. ಇದಕ್ಕೆ ಯಾವುದೇ ರೀತಿಯಕ್ಕಂಥ ಪ್ರಶಸ್ತಿ ಮೊತ್ತ ಇಲ್ಲ. ಓಕೆ, ನೆಕ್ಸ್ಟು ಪಂಪ ಪ್ರಶಸ್ತಿಗೆ ಏನು ಕೊಡ್ತಾರೆ ಅಂತ ಕೇಳಿದ್ರೆ 5 ಲಕ್ಷ ರೂಪಾಯಿ ಕೊಡ್ತಾರೆ. 5 ಲಕ್ಷ ರೂಪಾಯಿ ಮೊತ್ತ ಇರುತ್ತೆ ಇದಕ್ಕೆ. ಯಾವ್ದಕ್ಕೆ? ಪಂಪ ಪ್ರಶಸ್ತಿಗೆ 5 ಲಕ್ಷ ರೂಪಾಯಿ ಮೊತ್ತವಿರುತ್ತದೆ. ಇನ್ನು ನೃಪತುಂಗ ಪ್ರಶಸ್ತಿಗೆ 7 ಲಕ್ಷದ 1 ರೂಪಾಯಿ ಇರುತ್ತೆ. 7 ಲಕ್ಷದ 1 ರೂಪಾಯಿ ನೃಪತುಂಗ ಪ್ರಶಸ್ತಿಗೆ ಮೊತ್ತ ಇರುತ್ತೆ. ನೆಕ್ಸ್ಟು ಬಸವ ಪುರಸ್ಕಾರಕ್ಕೆ 10 ಲಕ್ಷ ರೂಪಾಯಿ ನೀಡಲಾಗುತ್ತೆ. ಬಸವ ಪುರಸ್ಕಾರಕ್ಕೆ 10 ಲಕ್ಷ ರೂಪಾಯಿ ನೀಡುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಕರ್ನಾಟಕ ರತ್ನ ಪ್ರಶಸ್ತಿಗೆ ಯಾವುದೇ ಮೊತ್ತ ಇರೋದಿಲ್ಲ. ಇದಕ್ಕೆ 50 ಗ್ರಾಮ್ ಗೋಲ್ಡ್ ಮೆಡಲ್ ಇರುತ್ತೆ. ಮತ್ತು ಪಂಪ ಪ್ರಶಸ್ತಿಗೆ 5 ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತೆ. ಇನ್ನು ನೃಪತುಂಗ ಪ್ರಶಸ್ತಿಗೆ 7 ಲಕ್ಷದ 1 ರೂಪಾಯಿ ಇರುತ್ತೆ. ಬಸವ ಪುರಸ್ಕಾರಕ್ಕೆ 10 ಲಕ್ಷ ರೂಪಾಯಿ ಇರುತ್ತದೆ. ಹಾಗಾದರೆ ಈ ಪ್ರಶಸ್ತಿಯನ್ನು ಮೊದಲು ನೀಡಿದ್ದು ಯಾರಿಗೆ ಅಂತ ನೋಡೋಣ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊದಲು ನೀಡಿದ್ದು ಯಾರಿಗೆ ಅಂತ ಹೇಳಿದರೆ ಕುವೆಂಪುರವರಿಗೆ. ಕುವೆಂಪುರವರಿಗೆ 1992ರಲ್ಲಿ ನೀಡುತ್ತೆ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದವರು ಯಾರಂತ ಹೇಳಿದ್ರೆ ಕುವೆಂಪುರವರು. ಅದೇ ವರ್ಷದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೂಡ ನೀಡಲಾಗುತ್ತೆ. ಅದೇ ಸಮಯದಲ್ಲಿ ಇವರಿಗೂ ಕೂಡ 1992ರಲ್ಲೇ ನೀಡಲಾಗುತ್ತೆ.
ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದವರು ಕುವೆಂಪು ಅವರು 1992ರಲ್ಲಿ. ಅದೇ ವರ್ಷದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಗೂ ಕೂಡ 1992ರಲ್ಲಿ ನೀಡಲಾಗಿದೆ. ಹಾಗಾದರೆ ಪಂಪ ಪ್ರಶಸ್ತಿಯನ್ನು ಮೊದಲ ಬಾರಿ ಯಾರಿಗೆ ಕೊಡ್ತಾರೆ ಅಂದ್ರೆ ಇದನ್ನೂ ಕೂಡ ಕುವೆಂಪುರವರಿಗೆ ನೀಡಲಾಗುತ್ತದೆ. ಇದನ್ನೂ ಸಹ ಕುವೆಂಪುರವರಿಗೆ ಮೊದಲ ಪಂಪ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಯಾವ ವರ್ಷ ಅಂತ ಹೇಳಿದ್ರೆ 1987. ಓಕೆ, ನೆಕ್ಸ್ಟ್ ನೃಪತುಂಗ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಯಾರಿಗೆ ನೀಡಲಾಯಿತು ಅಂತ ಹೇಳಿದ್ರೆ ದೇ ಜವರೇಗೌಡ. ದೇ ಜವರೇಗೌಡ. ಯಾವ ವರ್ಷ ಅಂತ ಹೇಳಿದ್ರೆ 2007. 2007ರಲ್ಲಿ ಇವರಿಗೆ ನೀಡಲಾಗುತ್ತದೆ. ನೆಕ್ಸ್ಟ್ ಬಸವ ಪುರಸ್ಕಾರ. ಬಸವ ಪುರಸ್ಕಾರವನ್ನು ಮೊದಲ ಬಾರಿಗೆ ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ರೆ ಸರಸ್ವತಿ ಗೌರ. ಸರಸ್ವತಿ ಗೌರವರಿಗೆ 2000 ಇಸ್ವಿಯಲ್ಲಿ ನೀಡಲಾಗುತ್ತದೆ. 2000 ಇಸ್ವಿಯಲ್ಲಿ ನೀಡಲಾಗುತ್ತದೆ. ಹಾಗಾದರೆ ಪ್ರಸ್ತುತ ಇವರು ಯಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಈಗ ಪ್ರೆಸೆಂಟ್ ಯಾರಿಗೆ ನೀಡಲಾಗಿತ್ತು, ಅವರು ನಮ್ಮ ಇಡೀ ಕರ್ನಾಟಕವೇ ಅವರನ್ನ ದೇವರಂತ ಹೇಳಿ ಪೂಜಿಸುತ್ತದೆ. ಅವ್ರು ಯಾರು ಅನ್ನೋದನ್ನು ನೀವೇನು ಮಾಡಿರಿ, ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಕಮೆಂಟ್ ಮಾಡಿ. ಓಕೆ, ಹಾಗಾದರೆ ಪಂಪ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ರೆ ಡಾಕ್ಟರ್ ಸಿದ್ಧಲಿಂಗಯ್ಯ. ಡಾಕ್ಟರ್ ಸಿದ್ಧಲಿಂಗಯ್ಯ. ನೆಕ್ಸ್ಟ್ ನೃಪತುಂಗ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಜಿ ವೆಂಕಟೇಶ್ ಅಂತೇಳಿ. ಜಿ ವೆಂಕಟೇಶ್ ಅಂತೇಳಿ. ಜಿ ವೆಂಕಟೇಶ್ ಅಂತೇಳಿ. ನೆಕ್ಸ್ಟ್ ಬಸವ ಪುರಸ್ಕಾರವನ್ನು ಬಸವಲಿಂಗ ಪುಟ್ಟದೇವರು ಅಂತೇಳಿ. ಬಸವಲಿಂಗ ಪುಟ್ಟದೇವರು. ಬಸವಲಿಂಗ ಪುಟ್ಟದೇವರು ಅಂತೇಳಿ. ಓಕೆ, ಹಾಗಾದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ ಅಂತ ಹೇಳಿದ್ರೆ ಸಮಾಜ ಸೇವೆ. ಯಾವ ಸೇವೆ? ಸಮಾಜ ಸೇವೆ. ಸಮಾಜ ಸೇವೆ, ವಿಜ್ಞಾನ ಮತ್ತು ಸಾಹಿತ್ಯ. ಸಮಾಜ ಸೇವೆ, ವಿಜ್ಞಾನ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇನ್ನು ಪಂಪ ಪ್ರಶಸ್ತಿಯೂ ಸಹ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುತ್ತೆ. ಸಾಹಿತ್ಯ ಕ್ಷೇತ್ರ. ಪಂಪ ಪ್ರಶಸ್ತಿಯನ್ನು ಸಹ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುತ್ತೆ. ಇನ್ನು ನೃಪತುಂಗ ಪ್ರಶಸ್ತಿಯನ್ನು ಸಾಧನೆ ಮಾಡಿರ್ತಾರೆ ನೋಡ್ರಿ ಸಾಹಿತ್ಯದೊಳಗೆ, ಅವ್ರಿಗೆ ಮಾತ್ರ ನೃಪತುಂಗ ಪ್ರಶಸ್ತಿಯನ್ನು ಕೊಡ್ತಾರೆ. ನಮ್ಮ ಕ್ಲಾಸ್ ನಿಮಗೆ ಇಷ್ಟ ಆದರೆ ನೀವೇನು ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಇದನ್ನು ಏನು ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ನಾನು ಏನು ಮಾಡ್ತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಕೂಡ ವಂದನೆಗಳು.